ಜನಾಂಗಕ್ಕೆ ಸೇರಿದವರಾಗಿದ್ದಾರೆ. ಇವರು ಚೀನಾದಲ್ಲಿ ವಾಸವಾಗಿದ್ದರು. ಯುಚಿ ಎನ್ನುವುದು ಒಂದು ಅಲೆಮಾರಿ ಜನಾಂಗವಾಗಿದೆ. ಇವರು ಚೀನಾದವರಾಗಿದ್ದಾರೆ. ಇವರು ಭಾರತದವರು ಸಹ. ಇವರು ಮೂಲತಃ ಭಾರತದವರು ಅಲ್ಲ. ಯುಚಿ ಎಂಬ ಊನರಂತಹ ಪ್ರಬಲ ಬುಡಕಟ್ಟುಗಳು ಈ ಜನಾಂಗವನ್ನು ಅವರ ತಾಯ್ನಾಡಿದ್ದ ಅಂದರೆ ಚೀನಾದಿಂದ ಇವರನ್ನು ಹೊರದಬ್ಬಿದರು. ಕುಶಾನರು ಬ್ಯಾಕ್ಟೀರಿಯಾವನ್ನು ಆಕ್ರಮಿಸಿದರು ಮತ್ತು ಕಾಬೂಲ್ ಕಣಿವೆಗೆ ಸಾಗಿದರು ಮತ್ತು ಗಾಂಧಾರವನ್ನು ವಶಪಡಿಸಿಕೊಂಡರು. ಇವೆಲ್ಲ ಇಂದಿನ ಅಫ್ಘಾನಿಸ್ತಾನದಲ್ಲಿವೆ. ಸಾಮಾನ್ಯ ಶಕ 40ರ ಹೊತ್ತಿಗೆ ಅವರು ಶಕ ಗ್ರೀಕ್ ಮತ್ತು ಇತರರನ್ನು ಸ್ಥಳಾಂತರಿಸಿ ಸಿಂಧು ಮತ್ತು ಗಂಗಾ ನದಿ ಬಯಲು ಪ್ರದೇಶದ ಮೇಲೆ ಕುಶಾನರು ತಮ್ಮ ಹಿಡಿತವನ್ನು ಸ್ಥಾಪಿಸಿದರು. ಕುಶಾನರ ಅವಧಿ ಕೇವಲ ರಾಜಕೀಯ ಐಕ್ಯತೆಯ ಶಕೆಯಾಗಿರದೆ ಭಾರತದ ಸಾಂಸ್ಕೃತಿಕ ಬೆಳವಣಿಗೆಯ ಇತಿಹಾಸದಲ್ಲಿ ಒಂದು ಹೊಸ ಯುಗಕ್ಕೆ ನಾಂದಿಯಾಡಿತು. ಅಂದರೆ ನಮ್ಮ ಭಾರತದ ಒಂದು ಸಾಂಸ್ಕೃತಿಕ ಬೆಳವಣಿಗೆಗೆ ಕುಶಾನರ ಒಂದು ಆಡಳಿತವೂ ಕೂಡ ಕಾರಣವಾಯಿತು. ಬರೀ ಅವರು ರಾಜಕೀಯ ಮಾಡಲಿಲ್ಲ, ಭಾರತದ ಸಂಸ್ಕೃತಿಯನ್ನು ಬೆಳೆಸಿದರು. ಕುಶಾನರ ರಾಜಕೀಯ ಇತಿಹಾಸ. ಕುಶಾನರ ಮೊದಲ ದೊರೆ ಅಥವಾ ಮೊದಲನೇ ಇವನು ಕುಶಾನರ ಮೊದಲ ದೊರೆಯಾಗಿದ್ದ. ಎರಡನೇ ಕ್ಯಾಟ್ಫೈಸಸ್ ಅಥವಾ ವೆಮಾ ಕ್ಯಾಟ್ಫೈಸಸ್ ಉತ್ತರಾಧಿಕಾರಿಯಾಗಿದ್ದನು. ಅಂದರೆ ಕುಜುಲ್ ಕ್ಯಾಟ್ಫೈಸಸ್ನ ನಂತರ ಬಂದವನೇ ಎರಡನೇ ಕ್ಯಾಟ್ಫೈಸಸ್. ಕಾನಿಷ್ಕನು ಕುಶಾನರ ವಂಶದ ಮೂರನೇ ಅರಸನಾಗಿದ್ದನು. ಕಾನಿಷ್ಕನ ಬಗ್ಗೆ ತಿಳಿಯುವುದಾದರೆ ಕಾನಿಷ್ಕನು ಕುಶಾನರ ಅತ್ಯಂತ ಶ್ರೇಷ್ಠ ದೊರೆಯಾಗಿದ್ದನು. ಆತನ ಪ್ರಾರಂಭಿಕ ಜೀವನದ ಬಗೆಗೆ ನಮಗೆ ನಿರ್ದಿಷ್ಟ ಮಾಹಿತಿ ಲಭ್ಯವಿಲ್ಲ. ಹಾಗೆಯೇ ಕಾನಿಷ್ಕನ ಸಿಂಹಾಸನಾರೋಹಣದ ದಿನಾಂಕದ ಬಗೆಗೆ ಭಿನ್ನಾಭಿಪ್ರಾಯಗಳಿವೆ. ಅಂದರೆ ಕಾನಿಷ್ಕನ ಪ್ರಾರಂಭಿಕ ಜೀವನ ಹೇಗಿತ್ತು, ಬಾಲ್ಯದ ಜೀವನ ಹೇಗಿತ್ತು ಎನ್ನುವುದರ ಮಾಹಿತಿ ನಮಗೆ ತಿಳಿದಿಲ್ಲ. ಕಾನಿಷ್ಕನ ಬಗ್ಗೆ ಇಲ್ಲಿ ಕೆಲವರು ತಮ್ಮ ಅಭಿಪ್ರಾಯವನ್ನು ನೀಡುತ್ತಾರೆ. ವಿ ಎಸ್ ಸ್ಮಿತ್ ರವರು ಕಾನಿಷ್ಕನು ಸಾಶ 120ರಲ್ಲಿ ಸಿಂಹಾಸನಕ್ಕೆ ಬಂದನೆಂದು ಇವರು ಅಭಿಪ್ರಾಯ ಪಡುತ್ತಾರೆ. ಇನ್ನೊಂದು ವಿದ್ವಾಂಸರ ಪರಂಪರೆಯಾಗಿರುವ ರ್ಯಾಬ್ಸನ್ ಮತ್ತು ಥಾಮಸ್ ಇವರ ಪ್ರಕಾರ ಕಾನಿಷ್ಕನನ್ನು ಶಕ ಯುಗದ ಸ್ಥಾಪಕನೆಂದು ಕಾನಿಷ್ಕನನ್ನು ಕರೆಯುತ್ತಾರೆ. ಆತನ ಸಿಂಹಾಸನಾರೋಹಣವನ್ನು ಸಾಶ 78 ಎಂದು ತಿಳಿಸುತ್ತಾರೆ. ಕುರುಷಾಪುರ ಅವನ ರಾಜಧಾನಿಯಾಗಿತ್ತು. ಅಂದರೆ ಪಾಕಿಸ್ತಾನದ ಇಂದಿನ ಪೇಶ್ವರ್. ಇವರ ದಿಗ್ವಿಜಯಗಳು. ಕಾನಿಷ್ಕನು ಒಬ್ಬ ಮಹಾನ್ ಯೋಧನಾಗಿದ್ದು ಅಧಿಕಾರಕ್ಕೆ ಬಂದ ನಂತರ ತನ್ನ ಸಾಮ್ರಾಜ್ಯದ ಎಲ್ಲೆಗಳನ್ನು ಎಲ್ಲ ದಿಕ್ಕುಗಳಲ್ಲಿ ತ್ವರಿತವಾಗಿ ವಿಸ್ತರಿಸಿದನು. ಆತನ ಸಾಮ್ರಾಜ್ಯವು ಬ್ಯಾಕ್ಟ್ರಿಯಾ, ಪಾರ್ಷಿಯಾ ಅಂದರೆ ಇರಾನ್, ಅಫ್ಘಾನಿಸ್ತಾನ, ಪಂಜಾಬ್ ಮತ್ತು ಸಿಂಧ್ನ ವಿಸ್ತಾರವಾದ ಪ್ರದೇಶಗಳನ್ನು ಹೊಂದಿತ್ತು. ಕಾನಿಷ್ಕ ದಿಗ್ವಿಜಯಗಳ ಮೂಲಕ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿದನು. ಕಾನಿಷ್ಕನು ಕಾಶ್ಮೀರವನ್ನು ಗೆದ್ದುಕೊಂಡನು. ಅಲ್ಲಿ ಅನೇಕ ಸ್ಮಾರಕ
ಸೇನಾನಿ ಪಾಂಚೌನಿಂದ ತೀವ್ರ ಸೋಲು ಅನುಭವಿಸಿದನು ಮತ್ತು ಇದರ ಪರಿಣಾಮವಾಗಿ ಕುಶನರು ಚೀನಾದ ಅರಸನಿಗೆ ವಾರ್ಷಿಕ ಕಪ್ಪ ಕಾಣಿಕೆ ನೀಡಬೇಕಾಗಿತ್ತು. ಕಾನಿಷ್ಕ ಕಪ್ಪ ಕಾಣಿಕೆಯನ್ನು ನಿಲ್ಲಿಸಿ ಚೀನಾದ ಮೇಲೆ ದಾಳಿ ಮಾಡಿದನು. ಅಂದರೆ ಚೀನಾದ ಸೇನಾನಿ ಪಾಂಚೌ ಇವನನ್ನು ಸೋಲಿಸಿದನು. ಇದು ಕಾನಿಷ್ಕನ ರಾಜಕೀಯ ಮಹತ್ವಾಕಾಂಕ್ಷೆಗಳಿಗೆ ಕೆಲಕಾಲ ಹಿನ್ನೆಲೆಯನ್ನುಂಟು ಮಾಡಿತು, ಏಕೆಂದರೆ ಇವನು ಸೋತಿದ್ದ. ಆದಾಗ್ಯೂ ಸಿದ್ಧತೆ ಮಾಡಿಕೊಂಡ ನಂತರ ಕಾನಿಷ್ಕನು ಇನ್ನೊಂದು ಬಾರಿ ಚೀನಾದ ಮೇಲೆ ದಾಳಿ ಮಾಡಿದನು. ಈ ಮೊದಲೇ ಚೀನಾದ ಶ್ರೇಷ್ಠ ಸೇನಾನಿ ಪಾಂಚೌ ಮರಣ ಹೊಂದಿದನು ಮತ್ತು ಆತನ ಮಗ ಪಾಂಚಿಯಂ ಸೇನಾನಿಯಾಗಿದ್ದನು. ಕಾನಿಷ್ಕನು ಚೀನಾದ ಪಡೆಗಳ ಮೇಲೆ ವಿಜಯ ದಾಖಲಿಸಿ ಚೀನಾದ 3 ಪ್ರಾಂತ್ಯಗಳನ್ನು ತನ್ನ ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡನು. ಆ 3 ಪ್ರಾಂತ್ಯಗಳೆಂದರೆ ಪ್ರಾಂತ್ಯಗಳನ್ನು ತನ್ನ ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡನು. ಕಾನಿಷ್ಕ ಭಾರತೀಯ ಉಪಖಂಡದ ಹೊರಗೆ ಭೂಪ್ರದೇಶಗಳನ್ನು ಹೊಂದಿದ ಮೊದಲೇ ಭಾರತೀಯ ಅರಸನಾಗಿದ್ದಾನೆ. ಕಾನಿಷ್ಕನ ಸಾಮ್ರಾಜ್ಯದ ಎಲ್ಲೆಗಳು ಉತ್ತರದಲ್ಲಿ ಕಾಶ್ಗರ್ ವರೆಗೆ ಹಬ್ಬಿದ್ದರೆ, ದಕ್ಷಿಣದಲ್ಲಿ ಸಿಂಧ್, ಪೂರ್ವದಲ್ಲಿ ಬನಾರಸ್ ಹಾಗೂ ಪಶ್ಚಿಮದಲ್ಲಿ ಅಫ್ಘಾನಿಸ್ತಾನದವರೆಗೆ ಹಬ್ಬಿತ್ತು. ನನ್ನ ಹೆಸರು ಕೌಶಿಕ, ಸೆಕೆಂಡ್ PUC, HSCP. ಅಧ್ಯಾಯ 4.4. ಕುಶಾನರು. ಮೂಲತಃ ಕುಶಾನರು ಯೂಚಿ ಎಂಬ ಹೆಸರಿನ ಅಲೆಮಾರಿ ಜನಕ್ಕೆ ಸೇರಿದರು. ಮತ್ತೆ ಅವರ ಚೀನಾದಲ್ಲಿ ವಾಸವಾಗಿದ್ದರು. ಮೂನತರಂತಹ ಪ್ರಬಲ ಬುಡಕಟ್ಟುಗಳು ಈ ಜನಾಂಗವನ್ನು ಅವರ ತೆರಣಿನಿಂದ ಹೊರಬಿದ್ದವು. ಕುಶಾನರು ಬ್ಯಾಕ್ಟೀರಿಯಾವನ್ನು ಆಕ್ರಮಿಸಿದರು. ಮತ್ತೆ ಕಾಬೂಲ್ ಕಣಿವೆಗೆ ಸಾಗಿದರು. ಮತ್ತೆ ಗಾಂಧಾರವನ್ನು ವಶಪಡಿಸಿಕೊಂಡರು. ಶಾಸ 40ರ ಹೊತ್ತಿಗೆ ಅವರ ಶಕಗ್ರೀವ್ ಮತ್ತೆ ಇತರರನ್ನು ಸ್ಥಳಾಂತರಿಸಿದ ಸಿಂಧು ಮತ್ತು ಗಂಗಾ ನದಿಯ ಬಯಲು ಪ್ರದೇಶದ ಮೇಲೆ ತಮ್ಮ ಹಿಡಿತವನ್ನು ಸ್ಥಾಪಿಸಿದರು. ಕುಶಾನರ ಅವಧಿ ಕೇವಲ ರಾಜಕೀಯ ಐಕ್ಯತೆಯ ಶಕ ಆಗಿದ್ದರೆ, ಭಾರತದ ಸಾಂಸ್ಕೃತಿಕ ಬೆಳವಣಿಗೆಯ ಇತಿಹಾಸದಲ್ಲಿ ಒಂದು ಹೊಸ ಯುಗಕ್ಕೆ ನಾಂದಿ ಆಡಿತು. ರಾಜಕೀಯ ಇತಿಹಾಸ. ಕುಶಾನರು ಮೊದಲನೇ ದೊರೆ ಕುಜಲ್ ಕಾಟ್ಪೈಸಸ್ ಅಥವಾ ಮೊದಲನೆಯ ಕಾಟ್ಪೈಸಸ್, ಎರಡನೆಯ ಕಾಟ್ಪೈಸಸ್ ಅಥವಾ ಪೆಮಾ ಕಾಟ್ಪೈಸಸ್ ಇವನ ಉತ್ತರಾಧಿಕಾರ. ಕಾನಿಷ್ಕನು ಕುಶನ ವಂಶದ ಮೊದಲನೇ ಅರಸ. ಅದರಲ್ಲಿ ಕಾನಿಷ್ಕನು ಕುಶನರ ಅತ್ಯಂತ ಶ್ರೇಷ್ಠ ದೊರೆ. ಆತನ ಪ್ರಾರಂಭಿಕ ಜೀವನ ಬಗ್ಗೆ ನಮಗೆ ನಿರ್ದಿಷ್ಟ ಮಾಹಿತಿ ಲಭ್ಯವಿಲ್ಲ. ಹಾಗೆಯೇ ಕಾನಿಷ್ಕನ ಸಿಂಹಾಸನಾರೋಹಣದಲ್ಲಿ ದಿನಾಂಕದ ಬಗ್ಗೆ ಭಿನ್ನಾಭಿಪ್ರಾಯ. ಡಾಕ್ಟರ್ V.S. ಸ್ಮಿತ್ ರವರು ಕಾನಿಷ್ಕನನ್ನು 120ರಲ್ಲಿ ಸಿಂಹಾಸನಕ್ಕೆ ಬಂದನು ಅಭಿಪ್ರಾಯಪಡುತ್ತಾರೆ. ಇನ್ನೊಂದು ವಿದ್ವಾಂಸದ ಪರಂಪರೆಯ ರ್ಯಾಬನ್ ಮತ್ತು ಥಾಮಸ್ ಕಾನಿಷ್ಕನನ್ನು ಶಕಯುಗದ ಸ್ಥಾಪಕನೆಂದು ಬಿಂಬಿಸುತ್ತದೆ ಮತ್ತು ಆತನ ಸಿಂಹಾಸನಾರೋಹಣವನ್ನು 78ರಂದು ತಿಳಿಸುತ್ತದೆ. ಪುರುಷಪುರ ಅವನ ರಾಜಧಾನಿಯಾಗಿತ್ತು. ಪಾಕಿಸ್ತಾನದ ಈ ದಿನ ಪುರುಷ ದಿಗ್ಗಜಗಳು. ಕಾನಿಷ್ಕನು ಒಬ್ಬ ಮಹಾನ್ ಯುದ್ಧನಾಗಿದ್ದ. ಅಧಿಕಾರದ ಬಂದ ನಂತರ ತನ್ನ ಸಾಮ್ರಾಜ್ಯದಲ್ಲಿ ಎಲೆಗಳನ್ನು ಎಲ್ಲ ದಿಕ್ಕುಗಳಲ್ಲಿ ತತ್ವಯುತವಾಗಿ ವಿಸ್ತರಿಸಿದನು. ಆತನ ಸಾಮ್ರಾಜ್ಯವು ಬ್ಯಾಕ್ಟೀರಿಯಾ, ಅಫ್ಘಾನಿಸ್ತಾನ, ಪಂಜಾಬ್ ಮತ್ತು ಸಿಂಧು ವಿಸ್ತಾರವಾದ ಪ್ರದೇಶವನ್ನು ಹೊಂದಿತ್ತು. ಕಾನಿಷ್ಕ ದಿಗ್ಗಜಗಳು ಮೂಲಕ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿದೆ. ಕಾಶ್ಮೀರ. ಕಾನಿಷ್ಕನು ಕಾಶ್ಮೀರವನ್ನು ಗೆದ್ದುಕೊಂಡನು. ಅಲ್ಲಿ ಅನೇಕ ಸ್ಮಾರಕಗಳನ್ನು ಕಟ್ಟಿಸಿದನು. ಕಾನಿಷ್ಕಪುರ ಎಂಬ ಪಟ್ಟಣಕ್ಕೆ ಅಡಿಪಾಯ ಹಾಕಿದನು. ಇದು ಕಾನಿಷ್ಕಪುರ ಎಂದು ಹೆಸರಾಗಿತ್ತು. ಇಂದು ಇದು ಶ್ರೀನಗರ ಎಂದು ಹೆಸರಾಗಿದೆ. ಮಗಧ. ಕಾನಿಷ್ಕನು ಮಗಧ ಮೇಲೆ ದಾಳಿ ಮಾಡಿದ. ಅದನ್ನು ಆಕ್ರಮಿಸಿಕೊಂಡನು ಅಳೆಯಲಾಗಿದೆ. ಆದರೆ ಕೇವಲ ವಿದ್ವಾಂಸರ ಮಗಧ ಕೆಲವು ಭಾಗಗಳನ್ನು ಮಾತ್ರ ಆಕ್ರಮಿಸಿದನು ಅಭಿಪ್ರಾಯಪಡುತ್ತಾರೆ. ಶಕ ಸತ್ರಪುರಗಳನ್ನೇ ಯುದ್ಧ. ಉತ್ತರ ಭಾರತದಲ್ಲಿ ಇನ್ನೂ ಶಕ ಸತ್ರಪುರ ಬಲರಾಗಿದ್ದನು. ಕಾನಿಷ್ಕನು ಪಂಜಾಬ್ ಮತ್ತು ಮತ್ತನ್ ರಾಗಳ
ಶಕಸತ್ರಪರ ಮೇಲೆ ಸರಣಿ ಯುದ್ಧಗಳನ್ನು ಮಾಡಿದನು. ಮತ್ತೆ ಅಂತಿಮವಾಗಿ ತನ್ನ ಪ್ರಭುತ್ವ ಸ್ಥಾಪಿಸಿದನು. ಚೀನಾದ ಮೇಲೆ ಯುದ್ಧ. ಉತ್ತರ ಭಾರತದಲ್ಲಿ ದಂಡಯಾತ್ರೆ ನಗರ ನಂತರ ಕಾನಿಷ್ಕನ ತನ್ನ ಗಮನವನ್ನು ಚಿನ್ನದತ್ತ ಹರಿಸಿದನು. ಎರಡನೇ ಕ್ಯಾಪ್ಟೈಸಸ್ ಚಿನ್ನದ ಸೇನಾನಿ ಪೌಂಚ ಎಂದು ಕಿರುವ ಸೋಲು ಅನುಭವಿಸಿದನು. ಮತ್ತೆ ಇದರ ಪರಿಣಾಮವಾಗಿ ಕುಶಾನರು ಚೀನಾದ ಅರಸನಾಗಿ ವಾರ್ಷಿಕ ಕಪ್ಪ ಕಾಣಿಕೆ ನೀಡಬೇಕಾಗಿತ್ತು. ಕಾನಿಷ್ಕನ ಕಪ್ಪ ಕಾಣಿಕೆಯಲ್ಲಿ ನಿಲ್ಲಿಸಿ ಚೀನಾದ ಮೇಲೆ ದಾಳಿ ಮಾಡಿದನು. ಆದರೆ ಚೀನಾದ ಸಾನಿಸ್ ಪೌಂಚ ಇವನನ್ನು ಸೋಲಿಸಿದನು. ಇದು ಕಾನಿಷ್ಕನ ರಾಜಕೀಯ ಮಹತ್ವ ಕ್ಷೇತ್ರಗಳಿಗೆ ಕಾಲಕ್ಕೆ ಚೀನಾದ ಮೇಲೆ ದಾಳಿ ಮಾಡಿದನು. ಈ ಮೊದಲನೇ ಚೀನಾದ ಶ್ರೇಷ್ಠ ಪೌಂಚ ಮರಣ ಹೊಂದಿದನು. ಮತ್ತೆ ಆತ ಮಗನ ಪೌನ್ ಜಿಯಾಂಗ್ ಸನ್ಯಾಸಿಯಾಗಿದ್ದನು. ಕಾನಿಷ್ಕನು ಚೀನಾದ ಪಡೆಗಳಿಗೆ ಮೇಲೆ ವಿಜಯ ದಾಖಲಿಸಿದೆ. ಚೀನಾದ 3 ಪ್ರಾಂತ್ಯಗಳು ತನ್ನ ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡು ಈ 3 ಪ್ರಾಂತ್ಯಗಳು ಕಾಶ್ಮೀರ್, ಯಾರ್ಖಂಡ್ ಮತ್ತು ಖೋತಾನ್. ಕಾನಿಷ್ಕನು ಭಾರತೀಯ ಉಪಖಂಡಗಳು ಹೊರಗೆ ಭೂಪ್ರದೇಶದಲ್ಲಿ ಹೊಂದಿದೆ. ಮೊದಲು ಭಾರತೀಯ ಅರಸನಾಗಿದ್ದಾನೆ. ಕಾನಿಷ್ಕನ ಸಾಮ್ರಾಜ್ಯದಲ್ಲಿ ಎಲೆಗಳೆಲ್ಲ ಉತ್ತರದಲ್ಲಿ ಕಾನಿಷ್ಕವರೆಗೆ ಒಪ್ಪಿದರು. ದಕ್ಷಿಣ ಸಿಂಧು, ಪೂರ್ವದಲ್ಲಿ ಬನಾರಸ್ ಹಾಗೂ ಪಶ್ಚಿಮದಲ್ಲಿ ಆಫ್ಘಾನಿಸ್ತಾನದವರೆಗೆ ಒಪ್ಪಿತು. My name is Sanika SP. My studying in second PUC HTS. ನನಗೆ ಬಂದಿರೋ ಟಾಪಿಕ್ ಕುಶಾನರು. ಮೂಲತಃ ಇವರು ಯುಜಿ ಎಂಬ ಹೆಸರಿನ ಅಲಂಕಾರಿ ಜನಾಂಗಕ್ಕೆ ಸೇರಿದವರಾಗಿದ್ದು ಇವರು ಚೀನಾದಲ್ಲಿ ವಾಸವಾಗಿದ್ದರು. ಕುಶಾನರು ಬ್ಯಾಕ್ಟೀರಿಯಾವನ್ನು ಆಕ್ರಮಿಸಿ ಮತ್ತು ಕಾರ್ಬನ್ ಕಣಿವೆಯನ್ನು ಸಾಗಿದ್ದು ಮತ್ತು ಗಾಂಧರರನ್ನು ವಶಪಡಿಸಿಕೊಂಡರು. ಶಾಸನ 40ರ ಹೊತ್ತಿಗೆ ಗ್ರೀಕ್ ಮತ್ತು ಇತರರ ಸ್ಥಳಾಂತರಿಸಿ ಸಿಂಧು ಮತ್ತು ಗಂಗಾ ಬಯಲಿನ ಪ್ರದೇಶದ ಮೇಲೆ ತಮ್ಮ ಹಿಡಿತಾಯವನ್ನು ಸ್ಥಾಪಿಸಿದರು. ಕುಶಾನರ ಅವಧಿ ಕೇವಲ ರಾಜಕೀಯ ಏಕತೆ ಶಾಖೆಯಾಗಿರದೆ ಭಾರತದ ಸಾಂಸ್ಕೃತಿಕ ಬೆಳವಣಿಗೆ ಇತಿಹಾಸದಲ್ಲಿ ಒಂದು ಹೊಸ ಯುಗಕ್ಕೆ ನಾಂದಿಯಾಯಿತು. ಇವರ ರಾಜಕೀಯ ಇತಿಹಾಸದ ಬಗ್ಗೆ ಹೇಳುವುದಾದರೆ ಕುಶಾನರು ಮೊದಲನೇ ದೊರೆ ತುಜಾರ್ ಕ್ಯಾಟ್ಫಿಸಸ್ ಮತ್ತು ಮೊದಲನೇ ಕ್ಯಾಟ್ಫಿಸಸ್, ಎರಡನೇ ಕ್ಯಾಟ್ಫಿಸಸ್ ಮತ್ತು ಬೇಗೋ ಕ್ಯಾಟ್ಫಿಸಸ್ ಇವನ ಉತ್ತರಾಧಿಕಾರಿ. ಕಾನಿಷ್ಕನು ಕುಶಲ ವಂಶದ 3ನೇ ಅರಸನಾಗಿರುತ್ತಾನೆ. ಕನಿಷ್ಕನು ಕುಶಲ ಅತ್ಯಂತ ಶ್ರೇಷ್ಠ ದೊರೆಯಾಗಿರ್ತಾನೆ. ಆತನ ಪ್ರಾಮುಖ್ಯತೆ ಜೀವನದ ಬಗ್ಗೆ ನಮಗೆ ನಿರ್ದಿಷ್ಟ ಮಾಹಿತಿ ಲಭ್ಯವಿಲ್ಲ. ಹಾಗಾಗಿ ಕನಿಷ್ಕನು ಸಿಂಹಾರೋಹಣದಿಂದ ಬಗೆಗೆ ಅಭಿಪ್ರಾಯವನ್ನು ಡಾಕ್ಟರ್ BS ಅವರ ಕನಿಷ್ಕನು 120ರಲ್ಲಿ ಸಿಂಹಾಸನಕ್ಕೆ ಬಂದನೆಂದು ಅಭಿಪ್ರಾಯಪಟ್ಟನು. ಇನ್ನೊಂದು ವಿದ್ವಾಂಸರ ಪರಂಪರೆಯು ಕನಿಷ್ಕನು ಶಕಯುಗದ ಸ್ಥಾಪಕನೆಂದು ಬಿಂಬಿಸುತ್ತದೆ ಮತ್ತು ಆತನ ಸಿಂಹಾಸನದಲ್ಲಿ ಶಾಸ 78 ಎಂದು ತಿಳಿಸುತ್ತದೆ. ಪುರಶಪುರ ಅವನ ರಾಜಧಾನಿಯಾಗಿರುತ್ತದೆ. ಇವನ ದಿಗ್ವಿಜಯಗಳು. ಕನಿಷ್ಕನು ಒಬ್ಬ ಮಹಾನ್ ಯೋಧನಾಗಿದ್ದು ಅಧಿಕಾರಕ್ಕೆ ಬಂದ ನಂತರ ತನ್ನ ಸಾಮ್ರಾಜ್ಯದೆಲ್ಲೆಡೆ ಎಲ್ಲಾ ದಿಕ್ಕುಗಳಲ್ಲಿ ವಿಸ್ತರಿಸುತ್ತಾನೆ. ಆತನ ಸಾಮ್ರಾಜ್ಯವು ಬ್ರಾಕ್ಟಿಯಾ, ಪರ್ಷಿಯನ್, ಆಫ್ಘಾನಿಸ್ತಾನ್, ಪಂಜಾಬ್ ಮತ್ತು ಸಿಂಧು ವಿಸ್ತಾರವಾದ ಪ್ರದೇಶಗಳನ್ನು ಹೊಂದಿದ್ದು ಕನಿಷ್ಕನು ದಿಗ್ವಿಜಯ ಮೂಲಕ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸುತ್ತಾನೆ. ಕನಿಷ್ಕನು ಕಾಶ್ಮೀರವನ್ನು ಗೆದ್ದುಕೊಂಡು ಅನೇಕ ಸ್ಮಾರಕಗಳನ್ನು ಕಟ್ಟಿಸಿ ಕನಿಷ್ಕಪುರ ಎಂಬ ಪಟ್ಟಣಕ್ಕೆ ಅಡಿಪಾಯ ಹಾಕುತ್ತಾನೆ. ಇದು ಕನಿಷ್ಕಪುರ ಎಂದು ಹೆಸರಾಗಿದ್ದು ಆವಾಗಲೂ ಇದು ಶ್ರೀನಗರ ಎಂದು ಹೆಸರಾಗಿರುತ್ತದೆ. ಇವನು ಮಗಧದ ಮೇಲೆ ದಾಳಿ ಮಾಡಿದಾಗ ಕನಿಷ್ಕನು ಮಗಧದ ಮೇಲೆ ದಾಳಿ ಮಾಡಿ ತನ್ನ ಆಕ್ರಮಣವನ್ನು ಕೊಂಡು ಕೆಲವು ವಿದ್ವಾಂಸರನ್ನು ಮಗಧದ ಕೇವಲ ಭಾಗದ ಮಾತ್ರ ಆಕ್ರಮಿಸುತ್ತಾನೆ. ಶಕಶತ್ರುಗಳೊಂದಿಗೆ ಯುದ್ಧ ಮಾಡಿದಾಗ ಉತ್ತರದಲ್ಲಿ ಇನ್ನೂ ಶಕಶತ್ರುಪ್ರಾಯ ಪ್ರಬಲರಾಗಿದ್ದು ಕನಿಷ್ಕನು ಪಂಜಾಬ್ ಮತ್ತು ಮಧುರಗಳ ಶಕಶತ್ರುಪರ ಮೇಲೆ ದಾಳಿ ಸರಣಿ ಯುದ್ಧವನ್ನು ಮಾಡಿದನು ಮತ್ತು ಅಂತಿಮವಾಗಿ ತನ್ನ ಪ್ರಭುತ್ವ ಸ್ಥಾಪಿಸಿದನು. ಚೀನಾದ ಮೇಲೆ ಯುದ್ಧ ಮಾಡಿದನು. ಉತ್ತರ ಭಾರತದ ದಂಡಯಾತ್ರೆಯ ನಂತರ ಕನಿಷ್ಕನು ತನ್ನ ಗಮನವನ್ನು ಚೀನಾದಾದ್ಯಂತ ಹರಿಸಿದ್ದು ಎರಡನೇ ಕ್ಯಾಟ್ಫಿಸಸ್ ಚೀನಾದ ಸೇನಾನಿ ಪಾನ್ಸಾನಿಂದ ಸೋಲನ್ನು ಅನುಭವಿಸುತ್ತಾನೆ ಮತ್ತು ಇದರ ಪರಿಣಾಮವಾಗಿ ಕುಶಾನರು ಚೀನಾದ ಅರಸನಾಗಿ ವಾರ್ಷಿಕ ಕಪ್ಪ ಕಾಣಿಕೆ ನೀಡಬೇಕಿತ್ತು. ಕನಿಷ್ಕನು ಕಪ್ಪ ಕಾಣಿಕೆಯನ್ನು ನಿಲ್ಲಿಸಿ ಚೀನಾದ ಮೇಲೆ ದಾಳಿ ಮಾಡುತ್ತಾನೆ. ಆದರೆ ಚೀನಾದ ಸೇನಾನಿ ಪಾಂಚ ಇವನನ್ನು ಸೋಲಿಸುತ್ತಾನೆ. ಕನಿಷ್ಕನು ರಾಜಕೀಯ ಮಹತ್ವಕವಾಗಿ ಕೆಲವರನ್ನು ಸಿದ್ಧಾಂತ ಮಾಡಿಕೊಂಡು ನಂತರ ಕನಿಷ್ಕನು ಇನ್ನೊಂದು ಬಾರಿ
ಚೀನಾದ ಮೇಲೆ ದಾಳಿ ಮಾಡಿದನು. ಈ ಮೊದಲು ಚೀನಾದ ಶ್ರೇಷ್ಠ ಸೇನಾನಿ ಪಾಂಚನ್ ಮರಣದ ನಂತರ ಆತನ ಮಗನಾದ ಪಾನ್ ಚಿಯಾಗೋ ಸೈನ್ಯಾನಿ ಅಧಿಕಾರಿಯಾಗಿರುತ್ತಾನೆ. ಕನಿಷ್ಕನು ಚೀನಾದ ಪಡೆಗಳ ಮೇಲೆ ವಿಜಯ ದಾಖಲಿಸಿ ಚೀನಾದ 3 ಪ್ರಾಂತ್ಯಗಳನ್ನು ತನ್ನ ಸಾಮ್ರಾಜ್ಯಕ್ಕೆ ಸೇರಿಸಿಕೊಳ್ಳುತ್ತಾನೆ. ಅವುಗಳೆಂದರೆ ಕಾಶ್ಗರ್, ಎರಕಟ್ ಮತ್ತು ಗೋದರ್. ಕನಿಷ್ಕ ಭಾರತದ ಉಪಖಂಡಗಳಾಗಿ ಹೊರಗೆ ಭೂಪ್ರದೇಶಗಳನ್ನು ಹೊಂದಿದ್ದು ಮೊದಲ ಭಾರತೀಯ ಅರಸನಾಗಿರುತ್ತಾನೆ. ಕನಿಷ್ಕನು ಸಾಮ್ರಾಜ್ಯದೆಲ್ಲೆಡೆ ಉತ್ತರ ಭಾರತದಲ್ಲಿ ಕಾಶ್ಗರವರೆಗೆ ಹಬ್ಬಿದ್ದು ದಕ್ಷಿಣದ ಸಿಂಧೂ, ಪೂರ್ವದಲ್ಲಿ ಬನಾರಸ್ ಹಾಗೂ ಪಶ್ಚಿಮದ ಆಫ್ಘಾನಿಸ್ತಾನದವರೆಗೂ ಹಬ್ಬಿತ್ತು. ಮೌರ್ಯರ ಪತನಾನಂತರ ಭಾರತದ ರಾಜಕೀಯವಾಗಿ ಮತ್ತು ಆರ್ಥಿಕ ಸ್ಥಿರತೆಗೆ ಕಾರಣರಾದವರನ್ನೇ ನಾವು ಕುಶಾನರು ಅಂತೇಳಿ ಕರಿತೀವಿ. ಮೂಲತಃ ಕುಶಾನರು ಯೂಚಿ ಎಂಬ ಹೆಸರಿನ ಅಲೆಮಾರಿ ಜನಾಂಗಕ್ಕೆ ಸೇರಿದ ಮತ್ತು ಇವರು ಚೀನಾದಲ್ಲಿ ವಾಸವಾಗಿದ್ದರು ಅಂತೇಳಿ ನಮಗೆ ತಿಳಿಯುತ್ತೆ. ಇವರು ಚೀನಾದಲ್ಲಿ ವಾಸವಾಗಿರುವಂತಹ ಸಂದರ್ಭದಲ್ಲಿ ಹೂಣರಂತಹ ಪ್ರಬಲ ಬುಡಕಟ್ಟುಗಳು ಇವರನ್ನ ತಮ್ಮ ತಾಯ್ನಾಡಿನಿಂದ ಹೊರಹಾಕುವುದರ ಮೂಲಕವಾಗಿ ಅಥವಾ ಹೊರದಬ್ಬುವುದರ ಮೂಲಕವಾಗಿ ಇವರನ್ನ ಹೊರಹಾಕ್ತಾರೆ. ಆವಾಗ ಕುಶಾನರು ಬ್ಯಾಕ್ಟೀರಿಯಾವನ್ನ ಆಕ್ರಮಿಸಿದರು ಅಂತೇಳಿ ನಮಗೆ ತಿಳಿಯುತ್ತೆ. ಬ್ಯಾಕ್ಟೀರಿಯಾವನ್ನ ಆಕ್ರಮಿಸುವುದರ ಮೂಲಕವಾಗಿ ಮತ್ತು ಕಾಬೂಲ್ ಕಣಿವೆಗೆ ಸಾಗಿದರು ಅಂತೇಳಿ ನಮಗೆ ಗೊತ್ತಾಗುತ್ತೆ. ಮತ್ತು ಗಾಂಧಾರವನ್ನ ವಶಪಡಿಸಿಕೊಂಡರು. ಸಾಶ 40ರ ಸುಮಾರಿಗೆ ಶಕರು ಮತ್ತು ಗ್ರೀಕರು ಇಂತಹ ಪ್ರಮುಖ ರಾಜಮನೆತನಗಳನ್ನು ಸೋಲಿಸುವುದರ ಮೂಲಕವಾಗಿ ಭಾರತದಲ್ಲಿ ಪ್ರಮುಖವಾಗಿ ಬರುವಂತಹ ಗಂಗಾ ಮತ್ತು ಸಿಂಧೂ ಬಯಲಿನ ಭೂಪ್ರದೇಶಗಳ ಮೇಲೆ ತಮ್ಮ ಹಿಡಿತವನ್ನ ಸಾಧಿಸಿದರು ಅಂತೇಳಿ ನಮಗೆ ತಿಳಿಯುತ್ತೆ. ಕುಶಾನರ ಅವಧಿ ಕೇವಲ ರಾಜಕೀಯ ಐಕ್ಯತೆಯ ಶಕೆಯಾಗಿರದೆ ಭಾರತದ ಸಾಂಸ್ಕೃತಿಕ ಬೆಳವಣಿಗೆ ಇತಿಹಾಸದಲ್ಲಿ ಒಂದು ಹೊಸ ಯುಗಕ್ಕೆ ನಾಂದಿಯನ್ನ ಆಡಿತು ಅಂತೇಳಿ ನಮಗೆ ತಿಳಿಯುತ್ತೆ. ಇನ್ನು ಇವರ ರಾಜಕೀಯ ಇತಿಹಾಸ, ಕುಶಾನರ ಮೊದಲ ದೊರೆ ಕುಜಲ ಕ್ಯಾಡ್ಫೈಸಸ್ ಅಥವಾ ಮೊದಲನೇ ಕ್ಯಾಡ್ಫೈಸಸ್ ಮತ್ತೆ ಎರಡನೆಯ ಕ್ಯಾಡ್ಫೈಸಸ್ ಅಥವಾ ವೆಮೋ ಕ್ಯಾಡ್ಫೈಸಸ್ ಇವನು ಉತ್ತರಾಧಿಕಾರಿಯಾಗಿರ್ತಾನೆ. ಕುಶಾನರ ಶ್ರೇಷ್ಠ ದೊರೆಯಾಗಿ ಕುಶಾನ ವಂಶದ 3ನೇ ಅರಸನಾಗಿ ಕಾನಿಷ್ಕನು ಬಂದ ಅಂತ ಹೇಳುತ್ತೆ. ಕಾನಿಷ್ಕನು ಕುಶಾನರ ಅತ್ಯಂತ ಶ್ರೇಷ್ಠ ದೊರೆಯಾಗುವುದರ ಮೂಲಕವಾಗಿ ಆತನ ಪ್ರಾರಂಭಿಕ ಜೀವನದ ಬಗೆಗೆ ನಮಗೆ ನಿರ್ದಿಷ್ಟ ಮಾಹಿತಿಗಳು ಕೂಡ ಇಲ್ಲಿ ಲಭ್ಯವಿಲ್ಲ. ಹಾಗೆಯೇ ಕಾನಿಷ್ಕನು ಸಿಂಹಾಸನಾರೋಹಣವನ್ನು ದಿನಾಂಕದ ಬಗೆಗೆ ನಮಗೆ ಭಿನ್ನಾಭಿಪ್ರಾಯಗಳು ಕೂಡ ಇದ್ದಾವೆ. ಒಂದು ವಿದ್ವಾಂಸರ ಪರಂಪರೆ ಏನ್ ಹೇಳುತ್ತಪ್ಪ ಅಂದ್ರೆ B.A. ಸ್ಮಿತ್ ರವರು ಕಾನಿಷ್ಕನು 120ರಲ್ಲಿ ಸಿಂಹಾಸನಕ್ಕೆ ಬಂದನೆಂದು ಅಭಿಪ್ರಾಯ ಪಡುತ್ತಾರೆ. ಇನ್ನೊಂದು ವಿದ್ವಾಂಸರ ಪರಂಪರೆ ರ್ಯಾಪ್ಸನ್ ಮತ್ತು ಟಾಪ್ಸನ್ ಕಾನಿಷ್ಕನು ಶಕಯುಗದ ಸ್ಥಾಪಕನೆಂದು ಬಿಂಬಿಸುತ್ತದೆ ಮತ್ತು ಆತನ ಸಿಂಹಾಸನಾರೋಹಣವು 178 ಎಂದು ತಿಳಿಸುತ್ತದೆ. ಪುರುಷಪುರ ಅಥವಾ ಇಂದಿನ ಪೇಶಾವಾರ ಇವರ ರಾಜಧಾನಿಯಾಗಿತ್ತು ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ. ಇವನು ಅನೇಕ ದಿಗ್ವಿಜಯಗಳನ್ನು ಕೈಗೊಳ್ತಾನೆ. ಮೊದಲನೇ ದಿಗ್ವಿಜಯ ಅಂದ್ರೆ ಕಾಶ್ಮೀರದ ಮೇಲೆ ದಾಳಿ. ಇವನು ಕಾನಿಷ್ಕನು ಕಾಶ್ಮೀರವನ್ನು ಗೆದ್ದುಕೊಂಡು ಕಾಶ್ಮೀರದಲ್ಲಿ ಅನೇಕ ಸ್ಮಾರಕಗಳನ್ನು ಕಟ್ಟಿಸುವುದರ ಮೂಲಕವಾಗಿ ಕಾನಿಷ್ಪುರ ಎಂಬ ಪಟ್ಟಣಕ್ಕೆ ಅಡಿಪಾಯವನ್ನು ಹಾಕ್ತಾನೆ. ಅದು ಕಾನಿಷ್ಕಪುರವಾಗಿ ಬದಲಾಗುತ್ತೆ. ಇಂದು ಇದು ಶ್ರೀನಗರ ಎಂದು ಹೆಸರಾಗಿದೆ. ಇನ್ನು ಮಗಧದ ಮೇಲೆಯೂ ಕೂಡ ಇವನು ದಾಳಿಯನ್ನು ಮಾಡ್ತಾನೆ. ಕಾನಿಷ್ಕನು ಮಗಧದ ಮೇಲೆ ದಾಳಿಯನ್ನು ಮಾಡುವುದರ ಮೂಲಕವಾಗಿ ಅದನ್ನು ಆಕ್ರಮಿಸಿಕೊಂಡನೆಂದು ಹೇಳಲಾಗುತ್ತದೆ. ಇನ್ನೊಂದು ವಿದ್ವಾಂಸರ ಪರಂಪರೆ ಏನ್ ಹೇಳುತ್ತಪ್ಪ ಅಂದ್ರೆ ಮಗಧದ ಕೆಲವು ಭಾಗಗಳನ್ನು ಮಾತ್ರವೇ ಇವನು ಆಕ್ರಮಿಸಿಕೊಂಡ ಎಂದು ಅಭಿಪ್ರಾಯ ಪಡುತ್ತಾರೆ. ಇನ್ನು ಶಕಸತ್ರಪರೊಡನೆ ಯುದ್ಧ. ಉತ್ತರ ಭಾರತದಲ್ಲಿ ಇನ್ನು ಶಕಸತ್ರಪರು ಪ್ರಬಲರಾಗಿದ್ದರು. ಕಾನಿಷ್ಕನು ಪಂಜಾಬ್ ಮತ್ತು ಮಥುರಗಳ ಶಕಸತ್ರಪರ ಮೇಲೆ ಸರಣಿ ಯುದ್ಧಗಳನ್ನು ಮಾಡುವುದರ ಮೂಲಕವಾಗಿ ಅಂತಿಮವಾಗಿ ತನ್ನ ಪ್ರಭುತ್ವವನ್ನ ಸ್ಥಾಪಿಸಿದನು. ಇನ್ನು ಚೀನಾದ ಮೇಲೆ ಯುದ್ಧ. ಉತ್ತರ ಭಾರತದ ದಂಡಯಾತ್ರೆಯ ನಂತರ ಕಾನಿಷ್ಕನು ತನ್ನ ಗಮನವನ್ನ ಚೀನಾದತ್ತ ಹರಿಸಿದನು. ಎರಡನೇ ಕ್ಯಾಡ್ಫೈಸಸ್ ಚೀನಾದ ಪಾನ್ ಚೌನಿಂದ ತೀವ್ರ ಸೋಲನ್ನು ಅನುಭವಿಸಿದ್ದಾನೆ. ಅನುಭವಿಸಿದ ಪರಿಣಾಮವಾಗಿ ಇವರು ವಾರ್ಷಿಕ ಕಪ್ಪು ಕಾಣಿಕೆಯನ್ನು ಕುಶಾನರು ಚೀನಾದ ಅರಸರಿಗೆ ನೀಡುತ್ತಾ ಇದ್ದಾರೆ. ಅವಾಗ ಈ ವಾರ್ಷಿಕ ಕಪ್ಪು ಕಾಣಿಕೆಯನ್ನು ನಿಲ್ಲಿಸಿ ಕಾನಿಷ್ಕನು ಏನ್ ಮಾಡ್ತಾನಪ್ಪ ಅಂದ್ರೆ ಚೀನಾದ ಮೇಲೆ ಮೊದಲನೇ ಬಾರಿಗೆ ಯುದ್ಧವನ್ನ ನಡೆಸ್ತಾನೆ. ಈ ಮೊದಲನೇ ಬಾರಿಗೆ ಕಾನಿಷ್ಕನು ಯುದ್ಧವನ್ನ ನಡೆಸಿದಾಗ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಪಾಂಚೌನಿಂದ ಕಾನಿಷ್ಕನು ಕೂಡ ತೀವ್ರ ಸೋಲನ್ನ ಅನುಭವಿಸಿದನು. ಅವಾಗ ಈ ಕಾನಿಷ್ಕನಿಗೆ ಕೆಲ ಕಾಲ ರಾಜಕೀಯ ಮಹತ್ವಾಂಶಗಳಿಗೆ ಕೆಲ ಕಾಲ ಹಿನ್ನಡೆಯನ್ನು ಉಂಟಾಗುತ್ತೆ
ಮತ್ತೆ ಇವನು ಅದ್ಯಾಗೋ ಸಿದ್ಧತೆಯನ್ನ ಮಾಡಿಕೊಂಡು ಮತ್ತೆ ಇವನು ಚೀನಾದ ಮೇಲೆ ಎರಡನೇ ಬಾರಿಗೆ ಕಾನಿಷ್ಕನು ದಾಳಿಯನ್ನು ಮಾಡ್ತಾನೆ. ಅಲ್ಲಿಗಾಗಲೇ ಮೊದಲನೇ ಪಾಂಚೋ ಇವನಿಗೆ ಮರಣವನ್ನು ಹೊಂದಿರ್ತಾನೆ. ಆವಾಗ ಅವನ ಮಗನಾದಂತಹ ಪಾಂಚಿಯಾಯಿನ ಮೇಲೆ ಕಾನಿಷ್ಕನು ದಾಳಿಯನ್ನು ಮಾಡುವುದರ ಮೂಲಕವಾಗಿ ಕಾನಿಷ್ಕನು ಚೀನಾದ ಪಡೆಗಳ ಮೇಲೆ ವಿಜಯವನ್ನು ದಾಖಲಿಸಿ ಅಲ್ಲಿ 3 ಪ್ರಾಂತ್ಯಗಳನ್ನ ತನ್ನ ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡ ಅಂತ ಹೇಳುತ್ತೆ. ಇನ್ನು ಈ 3 ಪ್ರಾಂತ್ಯಗಳು ಯಾವಪ್ಪ ಅಂದ್ರೆ ಕಾಶ್ಮೀರ್, ಜಾರ್ಖಂಡ್ ಮತ್ತು ಗೋತಾನ್. ಕಾನಿಷ್ಕ ಭಾರತೀಯ ಉಪಖಂಡದವರೆಗೆ ಭೂಪ್ರದೇಶಗಳನ್ನು ಹೊಂದಿದ ಮೊದಲ ಭಾರತೀಯ ಅರಸನಾಗಿದ್ದಾನೆ. ಈ ಕಾನಿಷ್ಕನ ಸಾಮ್ರಾಜ್ಯದ ಎಲೆಗಳು ಎಲ್ಲಿಂದ ಎಲ್ಲಿಯವರೆಗೆ ಹಬ್ಬಿದ್ವಪ್ಪ ಅಂದ್ರೆ ಉತ್ತರದಲ್ಲಿ ಕಾಶ್ಮೀರವರೆಗೆ ಹಬ್ಬಿದ್ದರೆ, ದಕ್ಷಿಣದಲ್ಲಿ ಸಿಂಧವರೆಗೆ ಹಬ್ಬಿತ್ತು, ಪೂರ್ವದಲ್ಲಿ ಬನಾರಸ್ ಹಾಗೂ ಪಶ್ಚಿಮದಲ್ಲಿ ಅಫ್ಘಾನಿಸ್ತಾನದವರೆಗೆ ಹಬ್ಬಿತ್ತು ಅಂತ ಹೇಳಿ